ಬೂದಿ ಮುಚ್ಚಿದ ಕೆಂಡದಂತಿದ್ದ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ವೈಮನಸ್ಸು ಇಂದು ನಿನ್ನೆಯದಲ್ಲ. ಜಮ್ಮು ಕಾಶ್ಮೀರದ ಪಹಲ್ಗಂನಲ್ಲಿ ಉಗ್ರರು ಹಚ್ಚಿದ್ದ ಕಿಡಿ ಕಾಡ್ಗಿಚ್ಚಿನಂತಹ ಭೀಕರ ಯುದ್ಧಕ್ಕೆ ಕರೆಯೋಲೆಯಾಗಬಹುದು ಎಂಬ ನಿರೀಕ್ಷೆ ಇದೆ. ಈ ನಡುವೆ ಪಾಪಿ ಪಾಕಿಸ್ತಾನದ ವಿರುದ್ಧದ ಹೋರಾಟಕ್ಕೆ ಭಾರತದ ಸಿದ್ಧತೆಯ ಕುರಿತಾದ ಎಕ್ಸ್ಕ್ಲೂಸಿವ್ ವಿವರ ಇಲ್ಲಿದೆ. मैं एक खतरे के समय बोल रही हूँ. कुछ ही घंटे पहले 3 दिसंबर पाकिस्तान ने हमारे ऊपर एक हमला किया. 1971 ಬಳಿಕ ಮೊದಲ ಬಾರಿಗೆ ಯುದ್ಧ ದಾಳಿಯ ಪೂರ್ವಾಭ್ಯಾಸಕ್ಕೆ ಸಜ್ಜಾಗುತ್ತಿದೆ ಹಲವು ರಾಜ್ಯಗಳು. ಮೇ 7ರಂದು ಯುದ್ಧ ದಾಳಿಯ ಪೂರ್ವಾಭ್ಯಾಸವನ್ನ ನಡೆಸಲು ಗೃಹ ಸಚಿವಾಲಯದ ಆದೇಶ. ಭಾರತದ ಗಡಿ ಪ್ರದೇಶಗಳನ್ನು ಭದ್ರಪಡಿಸಿಕೊಳ್ಳಲು ತಾಲೀಮಿನಲ್ಲಿ ತೊಡಗಿಸಿಕೊಂಡಿರುವ ವಾಯುಪಡೆ ಮತ್ತು ನೌಕಾಪಡೆಗಳು. ಮಹಾಯುದ್ಧಕ್ಕೂ ಮುನ್ನ ನಡೆಯಲಿದೆ ಯುದ್ಧ ಕಾಲದ ಅಣಕು ಪ್ರದರ್ಶನ. ಅಣಕು ಪ್ರದರ್ಶನದಲ್ಲಿ ನಡೆಯಲಿದೆ ಒಟ್ಟು 5 ಬಗೆಯ ತಾಲೀಮುಗಳು ಹಾಗೂ ವಾಯುದಾಳಿಯ ಸಮಯದಲ್ಲಿ ನಾಗರಿಕರನ್ನು ಎಚ್ಚರಿಸಲು ಸೈರನ್ ಕಾರ್ಯಾಚರಣೆಯ ಕುರಿತಾದ ಮಾಹಿತಿ. ದಾಳಿ ನಡೆಯಬಹುದಾದ ಪ್ರದೇಶಗಳಲ್ಲಿ ವಿದ್ಯುತ್ ಕಡಿತಗೊಳಿಸುವ ಮೂಲಕ ವೈರಿ ದೇಶಗಳು ಊರುಗಳನ್ನ ಗುರುತು ಹಿಡಿಯದಂತೆ ಮಾಡುವ ಮಾಸ್ಟರ್ ಪ್ಲಾನ್. ಈ ಬಾರಿ ಕೇವಲ ಸೇನೆ ಮಾತ್ರವಲ್ಲ, ಶತ್ರು ಸಂಹಾರಕ್ಕೆ ಸಜ್ಜಾಗುತ್ತಿವೆ ಶಾಲಾ ಮಕ್ಕಳಿಂದ ಹಿಡಿದು ಗ್ರಾಮದ ಯುವಕರವರೆಗಿನ ತಂಡ. ಮೇ 7ರಿಂದ 9ರವರೆಗೆ ನಡೆಯಲಿದೆ ಮಹಾಯುದ್ಧ ಪರ್ವದ ಪ್ರಾಕ್ಟೀಸ್ ಸೆಷನ್ಸ್. ಪಾಕಿಸ್ತಾನದ ವಿರುದ್ಧ ಭಾರತ ಆರಂಭಿಸಿರುವ ಜಲಯುದ್ಧವನ್ನು ಮತ್ತಷ್ಟು ತೀವ್ರಗೊಳಿಸುವ ಸಾಧ್ಯತೆ ಇದ್ದು, ಇದಕ್ಕಾಗಿ ಅಣೆಕಟ್ಟುಗಳಲ್ಲಿ ನೀರಿನ ಸಂಗ್ರಹ ಸಾಮರ್ಥ್ಯವನ್ನ ಹೆಚ್ಚಿಸಿಕೊಳ್ಳಲು ಬಗಲಿಹಾರ್ ಮತ್ತು ಸಲಾಲ್ ಅಣೆಕಟ್ಟುಗಳಲ್ಲಿ ತುಂಬಿರುವ ಹೂಳನ್ನು ತೆಗೆಯಲಾಗುತ್ತಿದೆ ಎಂದು ಮೂಲಗಳು ತಿಳಿಸಿವೆ. ಈ ನಡುವೆ ಸಲಾಲ್, ಬಗಲಿಹಾರ್ ಅಣೆಕಟ್ಟುಗಳಿಂದ ನೀರು ಹೊರಹಾಕಲು ಭಾರತ ಸಿದ್ಧತೆ ನಡೆಸಿದ್ದು, ಇದರಿಂದಾಗಿ ಪಾಕಿಸ್ತಾನದಲ್ಲಿ ಪ್ರವಾಹ ಉಂಟಾಗುವ ಸಾಧ್ಯತೆ ಹೆಚ್ಚಾಗಿದೆ. ಜೊತೆಗೆ 6 ಜಲವಿದ್ಯುತ್ ಯೋಜನೆಗಳನ್ನ ಚುರುಕುಗೊಳಿಸುವ ಕಾರ್ಯಕ್ಕೂ ಭಾರತ ಮುಂದಾಗಿದ್ದು, ಈ ಮೂಲಕ ಎಲ್ಲಾ ವಿಧದಲ್ಲಿಯೂ ಭಾರತ ಪಾಕಿಸ್ತಾನದ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಈ ನಡುವೆ ಪಹಲ್ಗಾಮ್ ದಾಳಿ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿಗೆ ಕರೆ ಮಾಡಿ ಮಾತನಾಡಿರುವ ರಷ್ಯಾ ಅಧ್ಯಕ್ಷ 26 ಮಂದಿ ಅಮಾಯಕರ ಜೀವ ತೆಗೆದ ಉಗ್ರರ ಕೃತ್ಯವನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ಭಾರತಕ್ಕೆ ರಷ್ಯಾ ಸಂಪೂರ್ಣ ಬೆಂಬಲ ಸೂಚಿಸುತ್ತಿದೆ, ಉಗ್ರರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಎಂದು ಹೇಳಿದ್ದಾರೆ. ಪಹಲ್ಗಾಮ್ ದಾಳಿ ಬಳಿಕ ವಿಶ್ವದಾದ್ಯಂತ ಹಲವು ದೇಶಗಳು ಭಾರತಕ್ಕೆ ಬೆಂಬಲ ಸೂಚಿಸುತ್ತಿದ್ದು, ಈ ನಡುವೆ ಚೀನಾ ಮಾತ್ರ ಪಾಕಿಸ್ತಾನಕ್ಕೆ ಬೆಂಬಲ ಸೂಚಿಸುವುದಾಗಿ ಹೇಳಿಕೊಂಡಿದೆ. ದಕ್ಷಿಣ ಏಷ್ಯಾದಲ್ಲಿ ಶಾಂತಿ ಸ್ಥಾಪನೆಗಾಗಿ ನಾವು ಸದಾ ಪಾಕಿಸ್ತಾನವನ್ನ ಬೆಂಬಲಿಸುತ್ತೇವೆ ಎಂದು ಚೀನಾ ಹೇಳಿಕೆ ನೀಡಿದೆ.
ಒಟ್ಟಾರೆ ಮಹಾಯುದ್ಧ ಪರ್ವಕ್ಕೆ ಸಜ್ಜಾಗಿರುವ ಭಾರತ ಹಲವು ನಿರೀಕ್ಷೆಗಳನ್ನು ಹುಟ್ಟುಹಾಕಿದೆ.